ನ್ಯೂಯಾರ್ಕ್ನಲ್ಲಿರುವ ಯುಎನ್ ಪ್ರಧಾನ ಕಚೇರಿಯಲ್ಲಿ ನಡೆದ ಯುನೈಟೆಡ್ ನೇಷನ್ಸ್ ಫೋರಂ ಆನ್ ಫಾರೆಸ್ಟ್ UNFFನ 19ನೇ ಅಧಿವೇಶನದಲ್ಲಿ ಭಾರತ ಭಾಗವಹಿಸಿತ್ತು. ಈ ಸಂದರ್ಭದಲ್ಲಿ ಭಾರತವು ಅರಣ್ಯ ಸಂರಕ್ಷಣೆ ಮತ್ತು ಸುಸ್ಥಿರ ಅರಣ್ಯ ನಿರ್ವಹಣೆಯಲ್ಲಿ ದೇಶದ ಗಮನಾರ್ಹ ಪ್ರಗತಿಯನ್ನು ಎತ್ತಿ ತೋರಿಸಿತು. ಕಳೆದ 15 ವರ್ಷಗಳಲ್ಲಿ ಭಾರತದಲ್ಲಿನ ಅರಣ್ಯ ಪ್ರದೇಶದಲ್ಲಿ ಸ್ಥಿರವಾದ ಹೆಚ್ಚಳವಾಗಿದೆ ಎಂದು ಈ ಮೂಲಕ ತಿಳಿಸಲಾಗಿದೆ. ಜಾಗತಿಕವಾಗಿ 2010 ಮತ್ತು 2020 ನಡುವಿನ ವಾರ್ಷಿಕ ಸರಾಸರಿ ಅರಣ್ಯ ಪ್ರದೇಶ ಹೆಚ್ಚಳದಲ್ಲಿ ಭಾರತವು 3ನೇ ಸ್ಥಾನದಲ್ಲಿದೆ. ಭಾರತವು ಜೀವವೈವಿಧ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಗೆ ಆದ್ಯತೆ ನೀಡಿದ್ದು, ಸಂರಕ್ಷಿತ ಪ್ರದೇಶಗಳ ಜಾಲವನ್ನು 1000ಕ್ಕೂ ಹೆಚ್ಚು ವನ್ಯಜೀವಿ ಅಭಯಾರಣ್ಯಗಳು, ರಾಷ್ಟ್ರೀಯ ಉದ್ಯಾನವನಗಳು, ಹುಲಿ ಸಂರಕ್ಷಿತ ಪ್ರದೇಶಗಳು ಮತ್ತು ಇತರ ವನ್ಯಜೀವಿ ಆವಾಸ ಸ್ಥಾನಗಳಿಗೆ ವಿಸ್ತರಿಸಿದೆ. ಪ್ರಾಜೆಕ್ಟ್ ಟೈಗರ್ಗೆ 50 ವರ್ಷಗಳು ಮತ್ತು ಪ್ರಾಜೆಕ್ಟ್ ಎಲಿಫೆಂಟ್ಗೆ 30 ವರ್ಷಗಳನ್ನು ಗುರುತಿಸುವ ಆಚರಣೆಗಳು. ಸಹಯೋಗದ ಅಂತಾರಾಷ್ಟ್ರೀಯ ಪ್ರಯತ್ನಗಳ ಮೂಲಕ ಪ್ರಪಂಚದಾದ್ಯಂತ 7 ಬಿಗ್ ಕ್ಯಾಟ್ ಸ್ಪೀಷಿಗಳನ್ನು ರಕ್ಷಿಸಲು ಮತ್ತು ಸಂರಕ್ಷಿಸಲು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ರಚನೆ. ಮರಗಳನ್ನು ನೆಡಲು ಮತ್ತು ನಾಶವಾದ ಅರಣ್ಯ ಭೂಮಿಯನ್ನು ಮರುಸ್ಥಾಪಿಸಲು ಉತ್ತೇಜಿಸುವ ಹಸಿರು ಕ್ರೆಡಿಟ್ ಪ್ರೋಗ್ರಾಂ ಪರಿಚಯ. 2023ರಲ್ಲಿ ಡೆಹ್ರಾಡೂನ್ನಲ್ಲಿ UNFF ಅಡಿಯಲ್ಲಿ ಕಂಟ್ರಿ ಲೀಡ್ ಇನಿಷಿಯೇಟಿವ್ ಅನ್ನು ಆಯೋಜಿಸಲಾಗಿತ್ತು. 40 ದೇಶಗಳು ಮತ್ತು 20 ಅಂತಾರಾಷ್ಟ್ರೀಯ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಿದ್ದ ಇದರಲ್ಲಿ ಅರಣ್ಯ ಬೆಂಕಿ ನಿರ್ವಹಣೆ ಮತ್ತು ಅರಣ್ಯ ಪ್ರಮಾಣೀಕರಣದ ಮೇಲೆ ಕೇಂದ್ರೀಕರಿಸಲಾಗಿತ್ತು. ಗಮನಾರ್ಹವಾಗಿ UNFF 19ನಲ್ಲಿ ಭಾರತದ ಅರಣ್ಯ ಸಚಿವಾಲಯವು ಇಂಟಿಗ್ರೇಟೆಡ್ ರೂರಲ್ ಫೈರ್ ಮ್ಯಾನೇಜ್ಮೆಂಟ್ ಪೋರ್ಚುಗಲ್, ಕೊರಿಯಾ ಫಾರೆಸ್ಟ್ ಸರ್ವಿಸ್ ಮತ್ತು ಇಂಟರ್ನ್ಯಾಷನಲ್ ಟ್ರಾಪಿಕಲ್ ಟಿಂಬರ್ ಆರ್ಗನೈಸೇಷನ್ಗಳ ಸಹಭಾಗಿತ್ವದಲ್ಲಿ ಪ್ರಿನ್ಸಿಪಲ್ಸ್ ಅಂಡ್ ಸ್ಟ್ರಾಟಜೀಸ್ ಫಾರ್ ಲ್ಯಾಂಡ್ಸ್ಕೇಪ್ ಇಂಟಿಗ್ರೇಟೆಡ್ ಫೈರ್ ಮ್ಯಾನೇಜ್ಮೆಂಟ್ ಥ್ರೂ ಕೊಲಾಬರೇಟಿವ್ ಗವರ್ನೆನ್ಸ್ ಎಂಬ ಸೈಡ್ ಈವೆಂಟ್ ಅನ್ನು ಕೂಡ ಆಯೋಜಿಸಿತ್ತು.